ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅವಲಕ್ಕಿ ಮಾಡ್ತಾ ಇದೆ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಅರ್ಧ kg ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಒಂದು 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಧೂಳೆಲ್ಲ ಇರುತ್ತಲ್ಲ, ಇದು ಒಂದು 2 ನಿಮಿಷ 2-3 ನಿಮಿಷ ನೆನೆಸಿಟ್ಟಿರ್ಬೇಕಷ್ಟೆ. ಈಗ ಅದಕ್ಕೆ ಬೇಕಾಗಿರೋದು ಒಂದು 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಒಂದು ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ 1 8, ಹಾಗೆ ಒಂದು 4 ಟೊಮೊಟೊ, ಒಂದು ಸ್ವಲ್ಪ ತೆಂಗಿನ ತುರಿ, ಒಂದು ಸ್ವಲ್ಪ ಎಣ್ಣೆ, ಉಪ್ಪು. ಈಗ ನೆನೆಸಿರುವಂಥ ಅವಲಕ್ಕಿನ ಚೆನ್ನಾಗಿ ನೀರು ಸೋರಿಸಿ ಇಟ್ಕೊಂಡಿದೆ. ಈಗ ಒಂದು ಸೈಡಿಗೆ ಇಟ್ಬಿಟ್ಟು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೋಬೇಕು. ಒಗ್ಗರಣೆಗೆ ಇದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕಡಲೆ ಬೀಜ ಅದು ಒಂದು ಹಿಡಿಯಷ್ಟು ಹಾಕ್ಕೋಬೇಕು. ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಕ್ರಿಸ್ಪಿಯಾಗಿರುತ್ತೆ ಫ್ರೈ ಮಾಡಿ ಇಟ್ಕೊಂಡ್ರೆ. ಇದು ಫ್ರೈ ಆಗಿದೆ. ಈಗ ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ಈಗ ಇದೇ ಬಾಣಲಿಗೆ ಸಾಸಿವೆ, ಜೀರಿಗೆ ಇದು ಸ್ವಲ್ಪ ಸಿಡಿದಾದ್ಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 7-8, ಹಾಗೆ ಕರಿಬೇವು ಸೊಪ್ಪು ಅದು ಒಂದು 2-3 ಎಸಳು, ಈರುಳ್ಳಿ ಹಾಕ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದೆ. ಇದು ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಆಗಿದೆ, ಸಾಕು. ಇದಕ್ಕೆ ಹೆಚ್ಚಿಟ್ಟಿರೋ ಟೊಮೊಟೊನೂ ಹಾಕ್ಕೋಬೇಕು. ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅನ್ಕೊತೀವಿ, ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅಂತ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದೆ. ಹಾಗೆ ನೆನೆಸಿ ಸೋರಿಸಿ ಇಟ್ಟಿದ್ದಂಥ ಅವಲಕ್ಕಿನೂ ಹಾಕ್ಕೊಂಡು ಅದಕ್ಕೆ ಮೊದಲೇ ಉಪ್ಪು ಹಾಕಿತ್ತಲ್ಲ ಒಗ್ಗರಣೆಗೆ, ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಹಾಗೆ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದನ್ನ ಇದು ಕ್ಲೀನಾಗಿ ಎಲ್ಲ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಗ್ತಾ ಇದ್ದಾಗಲೇ ಮೊದಲೇ ಕರೆದಿಟ್ಟಿತ್ತಲ್ಲ ಕಡಲೆ ಬೀಜ, ಅದನ್ನ ಹಾಕ್ಕೋಬೇಕು. ಹಾಗೆ ತೆಂಗಿನ ತುರಿ ಅದನ್ನೂ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ ಹುರಿಯೋದು ಅಂತಂದರೆ ಲಾಸ್ಟ್ನಲ್ಲಿ ಹಿಂಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಇರುತ್ತೆ. ಇದು ಆದಷ್ಟು ಮಿಕ್ಸ್ ಚೆನ್ನಾಗಿ ಮಾಡ್ಕೋಬೇಕು. ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲದೆ ಹೋದರೆ ಸ್ಕಿಪ್ ಮಾಡ್ಬೋದು, ಬೇಡದೆ ಹೋದರೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಒಂಥರ ಇದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅವಲಕ್ಕಿ ರೆಡಿಯಾಗಿದೆ. ಹೇಗೆ ಬಂತು ಅಂತ
ಕಮೆಂಟ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕನೂ ನೋಡಿ. ನಾವು ಪ್ರತಿಯೊಂದು ರೆಸಿಪಿನೂ ಅಪ್ಲೋಡ್ ಮಾಡ್ತೀನಿ. ಇದು ಹೇಗೆ ಬಂತು ಅಂತ ನೋಡಿ ಸಪೋರ್ಟ್ ಮಾಡಿ. ನನಗೆ ತಿಳಿದಷ್ಟು ವಿಡಿಯೋ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ರೆಸಿಪಿ ಜೊತೆಲಿ ಸಿಗ್ತೀನಿ. ಅಲ್ಲಿ ತನಕನೂ ಎಲ್ಲ ಕೊನೆ ತನಕ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.